ಬಿಜೆಪಿ ಕೊಟ್ಟಿದ್ದ ಜಾಹೀರಾತೆ ಈಗ ಕಾಂಗ್ರೆಸ್ ಪಾಲಿಗೆ ಅಸ್ತ್ರವಾಗಿದೆ. ದೋಸ್ತಿ ವಿರುದ್ಧ ಟಕ್ಕರ್ ನೀಡಿದೆ ಕಾಂಗ್ರೆಸ್. ಎಚ್ಡಿಡಿ ಕುಟುಂಬದ ವಿರುದ್ಧ ನೀಡಿದಂತಹ ಜಾಹೀರಾತೆ ಈಗ ಕೈಗೆ ಅಸ್ತ್ರವಾಗಿರುವಂತದ್ದು. ದೋಸ್ತಿ ಸರ್ಕಾರದ ವಿರುದ್ಧ ಟಕ್ಕರ್ನ ನೀಡೋದಕ್ಕೆ ಈಗ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಕ್ಕಿದೆ. ಮೈಸೂರಿನಲ್ಲಿ ಹಲವು ಸರ್ಕಲ್ನಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿ ನೀಡಿರುವಂತಹ ಜಾಹೀರಾತೆ ಈಗ ಕೈ ನಾಯಕರಿಗೆ ಅಸ್ತ್ರವಾಗಿದೆ. ಗಮನಿಸ್ತಾ ಇರಬಹುದು. ಇದು ಸದ್ಯದ ಮಟ್ಟಿಗೆ ಬಿಜೆಪಿ ಕೊಟ್ಟಿದ್ದಂತ ಜಾಹೀರಾತು. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಹಕ್ಕಿ ನೋಟ ಅಂತ. ಸೊ ಈಗ ಇದು ಕಾಂಗ್ರೆಸ್ ಪಾಲಿಗೆ ಅಸ್ತ್ರವಾಗಿರುವಂತಹ ಪ್ರಕಟಣೆ. ಮೈಸೂರು ಕಾಂಗ್ರೆಸ್ ಅಂತ ಹಾಕಿದ್ದಾರೆ. ಮೇಲ್ಗಡೆ ಪ್ರಕಟಣೆ ಭಾರತೀಯ ಜನತಾ ಪಾರ್ಟಿ ಅಂತ ಹಾಕಿದ್ದಾರೆ. ಸೊ ಪ್ರಮುಖವಾಗಿ ದೋಸ್ತಿ ವಿರುದ್ಧ ಟಕ್ಕರ್ ಅನ್ನ ನೀಡೋದಕ್ಕೆ ಒಂದು ಕಡೆ ಈಗ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರೇ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಭೂ ಕಬಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜಾಹೀರಾತನ್ನ ನೀಡಿರುವಂಥದ್ದು. ಎಚ್ಡಿಡಿ ಕುಟುಂಬದ ವಿರುದ್ಧ ನೀಡಿದಂತ ಜಾಹೀರಾತು ಇಲ್ಲಿ ಕೈಗೆ ಅಸ್ತ್ರವಾಗಿದೆ. ಮೈಸೂರಿನ ಹಲವು ಸರ್ಕಲ್ನಲ್ಲಿ ಜಾಹೀರಾತಿನ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಜಾಹೀರಾತಿನ ಫ್ಲೆಕ್ಸ್ ತೆರವಿಗೆ ಮಾಜಿ ಸಚಿವ ಸಾರಾ ಮಹೇಶ್ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಜಾಹೀರಾತಿನ ಫ್ಲೆಕ್ಸ್ಗಳನ್ನ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಸಾರಾ ಮಹೇಶ್ ಪ್ರತಿಭಟನೆ ನಡೆಸಿರುವಂತದ್ದು. ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಹಿಂಗೆ ಮತ್ತೆ ಪ್ರಮೋಷನ್ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಫ್ಲೆಕ್ಸ್ಗಳ ತೆರವಿಗೆ ಧಿಕ್ಕಾರವನ್ನ ಕೂಗ್ತಾ ಇರುವಂತದ್ದು. ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಪೊಲೀಸರು ಧಿಕ್ಕಾರ ಕೂಗಿದವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ. ನಾವು ಪ್ರತಿಭಟನೆ ಕೂಗಿಲ್ಲ, ಧಿಕ್ಕಾರ ಕೂಗಿಲ್ಲ, ಕೂಗೋದಕ್ಕಿಂತ ಮುಂಚಿತವಾಗಿ ಫ್ಲೆಕ್ಸ್ಗಳನ್ನ ತೆರವು ಮಾಡಬೇಕು ಅಂತ ಒಂದು ಕಡೆ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಒಗ್ಗಟ್ಟಾಗಿರುವಂಥದ್ದು. ಈಗ ಪೊಲೀಸರು ಧಿಕ್ಕಾರ ಕೂಗಿದವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಗೆ ಕೊಟ್ಟಿದ್ದಂತಹ ಜಾಹೀರಾತೆ ಈಗ ಕಾಂಗ್ರೆಸ್ ಪಾಲಿಗೆ ಅಸ್ತ್ರವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಎಚ್ಡಿಡಿ ಕುಟುಂಬದ ವಿರುದ್ಧ ನೀಡಿದಂತಹ ಜಾಹೀರಾತು ಈಗ ಹಿಂಗೆ ಮತ್ತೆ ಪ್ರಮೋಷನ್ ಇಲ್ಲಿವರೆಗೆ ಧಿಕ್ಕಾರ ಕೂಗಿಲ್ಲ.